ಸಮಯಕ್ಕೆ ಸರಿಯಾಗಿ ಬರಬೇಕಾಗಿದ್ದ ವಿಶ್ವ ನೀನು ಬರಲೇ ಇಲ್ವಲ್ಲ. ಓಹೋ, ನಮ್ಮ ಪ್ರೇಮ ಮಿಲಂಗದ ಫೋಟೋವನ್ನು ತೆಗೆದುಕೊಂಡು ಹೋಗಿದ್ದಾನೆ ಅವನು. ಏನಾದರೂ ಮಾಡಿ ಈ ನನ್ನ ಜಾಲಕ್ತನದಿಂದ ಆ ಫೋಟೋವನ್ನು ಕದ್ಕೊಂಡು ಬರಲೇಬೇಕು ನಾನಿನ್ನು. ಅಯ್ಯೋ ಅಮ್ಮ! ಯಾರಮ್ಮ ನೀನು? ಏನಿದೆ ನಿನ್ನ ಭಯದಕ್ಕೆ ಹೋಗು. ಯಾರಿಂದ ನಿನಗೆ ಆಪತ್ತು ಬಂದೊದಗಿದೆ? ಸತ್ಯದಲ್ಲಿ ಹೇಳಮ್ಮ, ಚಾಂಡಲ್ ತಂದು ಒದ್ದು ನಿನ್ನ ಪಾದಕ್ಕೆ ಅರ್ಪಿಸಿ ಬಿಡುವೆ. ಓಹೋ, ನೀ ಆ ಕೆಟ್ಟ ಧರ್ಮೇಂದ್ರ ಮಗಳು ಬಜಾರಿ. ನೋಡಿ, ದಯವಿಟ್ಟು ನನ್ನನ್ನು ನೀವೇ ಕಾಪಾಡಬೇಕು. ಇಂದು ನಾನು ಅವತ್ತು ನಿಮ್ಗೆ ಭಾಗಿ ಬಂದಂತ ಮಾತನಾಡಿದ್ದು ತಪ್ಪಾಯ್ತು. ದಯವಿಟ್ಟು ಇಂದು ಈ ನನ್ನ ಕುತ್ತಿನಿಂದ ಕಾಪಾಡಿ. ನಿಮ್ಗೆ ಕರುಣೆ ಅನ್ನೋದೇ ಇಲ್ವೇ? ಕನಿಕರ, ನಿಮ್ಮಂತ ಕಪಟ ಶ್ರೀಮಂತ ಹುಡುಗಿಯರ ನೋಡಿದರೆ ಕನಿಕರ ಬರೋದಲ್ಲ ರಾಜಶ್ರೀ, ಆಕ್ರೋಶ ಬರ್ತದೆ. ಯಾಕೆ? ಅವರ ಮನಸ್ಸೆಂಬ ಸರ್ಪ ಯಾವತ್ತಿನಲ್ಲಿ ಯಾವತ್ತನ್ನು ಸೇರಿ ಹೊರಬಂದು ಯಾವ ನಾಟಕದಿಂದ ಯಾರನ್ನು ಕಚ್ಚುತ್ತೆಂಬುದು ಅನುಮಾನಕ್ಕೆ. ನೋಡಿ, ಶ್ರೀಮಂತರೆಂದ ಮಾತ್ರಕ್ಕೆ ಈ ರೀತಿ ಕೇವಲವಾಗಿ ಮಾತನಾಡಬೇಡಿ. ನೀವು ದಯವಿಟ್ಟು ಈ ರೀತಿ ನಡೆದುಕೊಳ್ಬೇಡಿ. ನೋಡಿ, ಒಂದ್ ವೇಳೆ ನೀವು ನನಗೆ ರಕ್ಷಣೆ ಕೊಡದೆ ಹೋದ್ರೆ ನಾನ್ ಮಾತ್ರ ಖಂಡಿತ ಬದುಕೋದಿಲ್ಲ. ಅಮ್ಮ ನಿನಗೆ ಸಾವಿನದಕ್ಕೆ ಹುಟ್ಟು ಸಾವನ್ನ ಗೆದ್ದ ನಿಮ್ಮಪ್ಪನಿದ್ದನಲ್ಲ ನಿನ್ನ ರಕ್ಷಣೆಗೆ. ಹಣದ ಮದದಿಂದ ರೊಚ್ಚಿಗೆದ್ದು ಸಿಕ್ಕಾರನ್ನು ಕಚ್ಚುತ್ತೇನೆಂದು ಎಡಬೆಚ್ಚಿ ಸೊಕ್ಕಿನ ಶಿಖರವನ್ನೇರಿ ನಗುತ್ತಾ ಕುಳಿತಿರೋಣಲ್ಲ, ಅದಕ್ಕೆ ನಿನಗೆ ಈ ಸ್ಥಿತಿ ಬಂದು ಒದಗಿದೆ. ಆ ಪಾಪಕ್ಕೆ ಯಾರು ಹೊಣೆ? ನಾನು ಬರ್ತೇನೆ. ಅಯ್ಯೋ, ನಿಂತ್ಕೊಳ್ಳಿ. ನೋಡಿ, ದಯವಿಟ್ಟು ನನ್ನ ಮಾತನ್ನ ಸ್ವಲ್ಪ ಕೇಳಿ. ನನ್ನನ್ನು ಈ ಕುತ್ತಿನಿಂದ ಕಾಪಾಡಿ. ನೀವು ಬೇಕಾದ್ರೆ ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಳ್ತೇನೆ ನಾನು. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವು. ಅದು ಅಲ್ಲದೆ ಭಯದಲ್ಲಿ ನಾನು ಓಡಿ ಬರ್ಬೇಕಾದ್ರೆ ನನ್ನ ಕಾಲಿಗೆ ಬೇರೆ ಏಟಾಗಿದೆ. ಹೆಜ್ಜೆ ಇಡೋಕ್ಕೂ ಶಕ್ತಿ ಇಲ್ಲ ನನಗೆ. ನೋಡಿ, ನಿಮ್ಗೆ ಏನಾದ್ರೂ ಬೇಕಾದ್ರೆ ನಮ್ಮ ತಂದೆಗೆ ಹೇಳಿ ನಿಮ್ಗೆ ಅಷ್ಟೋ ಇಷ್ಟೋ ಸ್ವಲ್ಪ ಹಣದ ಸಹಾಯ ಮಾಡಿಸ್ತೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವು. ರಾಜಶ್ರೀ, ನಿನ್ನ ಆಸ್ತಿ ಎಂಬ ಆಕ್ರೋಶದಿಂದ ಕಥಕಥನೆ ಕುದಿಯುತ್ತಿರುವ ನನ್ನ ಹೃದಯದಲ್ಲಿ ಮತ್ತಷ್ಟು ತುಪ್ಪ ಚೆಲ್ಲಿ ಹೊತ್ತಿಸಬೇಡ ಆ ನಿನ್ನ ಆಸ್ತಿ ಎಂಬ ನನ್ನ ಬೆಂಕಿ. ಈ ನಿನ್ನ ತಂದೆಗೆ ಹೇಳಿಕೊಡಿಸುತ್ತಿರುವ ಆ ನಿನ್ನ ಶ್ರೀಮಂತಿಕೆ ಕೇವಲ ನನ್ನ ಹರುಕು ಚಪ್ಪಲಿಗೆ ಸಮ. ನೋಡಿ ವಿಶ್ವ, ನೀವು ಆಸ್ತಿ ಅಂತಸ್ತಿಗೆ ಆಸೆ ಪಡೋರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೇನ್ ಮಾಡೋದು? ನನಗೆ ಬಂದಿರುವ ಈ ಬಯಕೆ ಹೆದರಿಕೆಯಲ್ಲಿ ನಾನು ಈ ರೀತಿ ಕೇಳಿದೆ. ದಯವಿಟ್ಟು ನನ್ನ ತಪ್ಪಾಯ್ತು. ಈ ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ ನೀವು. ನಿನ್ನನ್ನು ಕ್ಷಮಿಸುವ ಸಮಯ ಮುಂದೊಂದು ದಿನ ಬಂದೇ ಬರ್ತದೆ. ನಾನು ಬರ್ತೇನೆ. ಅಲ್ಲ, ಒಂದು ಹೆಣ್ಣು ಅಸಹಾಯಕ ಸ್ಥಿತಿಯಲ್ಲಿದ್ರು ಈ ರೀತಿ ನೋಡಿದ್ರು ನೋಡದೆ ಹಾಗೆ ಹೊರಟಿರುವೆಯಲ್ಲ, ಇದು ಸರಿನಾ? ಹೌದು, ಹೆಣ್ಣು ಯಾರಾದ್ರೂ ನಿಂತೆ ಒಂದು ಹೆಣ್ಣಿನ ಮಾನ ಕಾಪಾಡೋದು ನಿಜವಾದ ಗಂಡಸಿನ ಧರ್ಮ. ರಾಜಶ್ರೀ, ನಿನ್ನ ಕಾಡಿದ ಆ ಚಾಂಡಲ್ ಎಲ್ಲಿ ಅಡಗಿದ್ರಮ್ಮ? ಬೇಗ ಹೇಳು. ನೀವು ಕೇಳಿದ ತಕ್ಷಣ ಇಲ್ಲೇ ಹೆದರಿ ಓಡೋದ ಅವನು. ಹಾಗಾದ್ರೆ ನೀ ಇಲ್ಲೇ ನಿಲ್ಲು. ಅವರನ್ನು ಹುಡುಕಿ ಅವರೆದೆ ಗುಂಡಿಗೆ ಎಣಿಸಿಡಿ ಬಿಸಿ ರಕ್ತವನ್ನು ಕುಡಿದು ಬಿಟ್ಟು ಬರ್ತೇನೆ. ಅಯ್ಯೋ, ಬೇಡ ಬೇಡ. ಅವ್ನು ಯಾರಂತಾನೆ ನಾನು ನೋಡಿಲ್ಲ. ಅಂಥದ್ರಲ್ಲಿ ನೀವು ಹೇಗೆ ನೋಡ್ತೀರಾ? ಛೆ, ಅದೆಲ್ಲ ಬೇಡ. ನನ್ನನ್ನು ಮನೆವರೆಗೂ ಬಿಟ್ಟು ಬನ್ನಿ, ಅಷ್ಟೇ ಸಾಕು. ಹಾಗಾದ್ರೆ ಕುಳಿತುಕೊಳ್ಳಿ ನನ್ನ ಭುಜದ ಮೇಲೆ. ಅಬ್ಬಾ, ಎಂತ ಗಂಡಿದೆ ನಿಮ್ದು. ಈ ನಿಮ್ಮ ಕೈ ಸ್ಪರ್ಶದಿಂದ ಅಂದು ಸಾರ್ವಭೌಮರ ಕೌಳದಲ್ಲಿ ಎಲ್ಲಮ್ಮ ತಾಯಿ ರಥವನ್ನು ಗೈದಾಗ ಅವಳಿಗೆ ಕುಷ್ಠರೋಗ ಮಾಯವಾದಂತೆ ಈ ನಿಮ್ಮ ಕೈ ಸ್ಪರ್ಶದಿಂದ ಈ ನನ್ನ ಕಾಲು ನೋವೆಲ್ಲ ಮಾಯವಾಗಿ ಹೋಯ್ತು ಇಂದು. ರಾಜಶ್ರೀ, ಏನೇನು ಮಾತನಾಡುತ್ತಿರುವುದು? ಹೌದು, ನಿಜನೇ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಕೈ ಸ್ಪರ್ಶದಿಂದ ಈ ನನ್ನ ಕಾಲು ನೋವೆಲ್ಲ ಮಾಯಾಗಿ ಹೋಯ್ತು ಇಂದು. ನೋಡಿ, ನನ್ನಂತ ಇದು ಅಲ್ಲದೆ ಎಷ್ಟೋ ಶ್ರೀಮಂತರಿರ್ಲಿ, ನಿಮ್ಮಂತವರ ಗುಣಕ್ಕೆ ತಲೆಬಾಗಿ ನಡಿಲೇಬೇಕು ಇಂದು. ನನ್ನ ಬಗ್ಗೆ ಎಷ್ಟೊಂದು ಬಣ್ಣ ಹಚ್ಚಿ ಮಾತನಾಡುತ್ತಿರಲ್ಲ, ಯಾಕೆ? ನೋಡಿ, ನಿಮ್ಗೆ ಎಷ್ಟೇ ಶೌರ್ಯ ಸಾಹಸ ಇದ್ರೂ ಕೂಡ ಒಂದು ಹೆಣ್ಣಿನ ಈ ರೀತಿ ಬಿಟ್ಟು ಹೋಗದೆ ಹಾಗೆ ಹೊರಟು ಹೋಗ್ತಾ ಇದ್ದಿಲ್ಲವಲ್ಲ, ಅದಕ್ಕೆ ಈ ನಿಮ್ಮ ಗುಣಕ್ಕೆ ನಾನು ತುಂಬಾ ಅಂದ್ರೆ ತುಂಬಾನೇ ಮೆಚ್ಕೊಂಡಿದ್ದೀನಿ ಎಂದು. ಅದು ನಿಮ್ಮಿಷ್ಟ. ಇದೇನಿದು ನಿಮ್ಮಿಷ್ಟ ಅಂತ ಹಾಗೆ ಹೊರಟು ಹೋದ್ರೆ ಹೇಗೆ? ಈ ಸುಂದರವಾದ ಚೆಲುವೆ ನಿಮ್ಮ ಪಕ್ಕದಲ್ಲಿ ನಿಂತಿರುವಾಗ ಕೈ ಹಿಡಿದು ಹಾಡಿ ಕುಣಿದು ಹೋಗ್ಬಾರ್ದೆ? ಈ ತಂಪಾದ ಗಾಳಿಯಲ್ಲಿ ನಿಮ್ಮ ಜೊತೆ ಸೇರಿ ಒಂದು ಗೀತೆ ಹಾಡಬೇಕೆಂಬ ಮನಸ್ಸು ನನ್ಗಾಗ್ತಾ ಇದೆ.